ಅತ್ತೆ ಸೊಸೆಯ ಸ್ಪೈಸಿ ಆಲೂ ತಿಕ್ಕಿ. ಸೂರ್ಯನಗರ್ ಎನ್ನುವ ಕಾಲೋನಿಯಲ್ಲಿ ಆನಂದ ಅವನ ಮಗನಾದ ಆಕಾಶ್ ಟೈರ್ ಪಂಚರ್ ಶಾಪ್ನ ಇಟ್ಕೊಂಡಿದ್ರು. 24 ಅವರ್ಸ್ ಯಾವಾಗ್ಲೂ ಇರ್ತೀವಿ ಅಂತ ಯಾವಾಗ ನೋಡಿದ್ರು ಶಾಪ್ನ ಓಪನ್ ಮಾಡಿಯೇ ಇಡ್ತಿದ್ರು. ಒಂದು ದಿನ ತಂದೆಯಾದ ಆನಂದ್ ಶಾಪಲ್ಲಿ ಇದ್ರೆ ಮತ್ತೊಂದು ದಿನ ಮಗನಾದ ಆಕಾಶ್ ಶಾಪಲ್ಲಿ ಇರ್ತಿದ್ದ. ಹೀಗೆ ತಂದೆ ಮಗ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಹಣವನ್ನು ತೆಗೆದುಕೊಂಡು ಹೋಗಿ ತಾಯಿ ಹೆಂಡತಿಯಾದ ರಾಧಮ್ಮ ಮೀನಾ ಕೈಯಲ್ಲಿ ಕೊಡ್ತಾ ಇದ್ರು. ಆ ಹಣದಲ್ಲಿ ಅತ್ತೆ ಸೊಸೆ ಇಬ್ರು ಮನೆಗೆ ಬೇಕಾದ ತರಕಾರಿ ವಸ್ತುಗಳನ್ನು ತಗೊಂಬರ್ತಿದ್ರು. ರುಚಿಕರವಾದ ಅಡುಗೆಯನ್ನು ಮಾಡಿ ತನ್ನ ಗಂಡ ಮಾವನನ್ನು ಸಂತೋಷ ಪಡಿಸ್ತಿದ್ರು. ಅತ್ತೆ, ನಾನಿವತ್ತು ಸ್ಪೈಸಿ ಆಗಿರುವ ಆಲೂ ಟಿಕ್ಕಿನ ಮಾಡ್ಬೇಕು ಅಂತ ಇದ್ದೀನಿ. ಮಾಡಮ್ಮ ಸೊಸೆ, ನಾನೇನ್ ಬೇಡ ಅನ್ನ. ನನಗೂ ಕೂಡ ತುಂಬಾ ದಿನದಿಂದ ಸ್ಪೈಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಅನ್ಸ್ತಾ ಇದೆ. 10 ದಿನದಿಂದ ತರಕಾರಿ ಸೊಪ್ಪು ಅಂತ ತಿಂದು ತಿಂದು ಬೋರ್ ಆಗ್ತಿದೆ. ನಾಲಿಗೆ ಕೂಡ ಸ್ವಲ್ಪ ರುಚಿ ಕೇಳ್ತಾ ಇದೆ. ನೀನು ಆಲೂ ಟಿಕ್ಕಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ, ಮಾಡು. ಸರಿ ಅತ್ತೆ, ನಾನ್ ಮಾರ್ಕೆಟಿಗೆ ಹೋಗಿ ಮಸಾಲಾ ಐಟಮ್ ಆಲೂಗಡ್ಡೆ ಎಲ್ಲ ತರ್ತೀನಿ. ಅಷ್ಟ್ರಲ್ಲಿ ನೀವು ರೈಸ್ ಮಾಡಿ. ಇಲ್ಲಿ ನೋಡಮ್ಮ ಸೊಸೆ, ನಿನಗೆ 2 ಕೈ ಇದೆ. ನಮ್ಮ ಮನೆಯಲ್ಲಿರುವ ಗ್ಯಾಸಿಗೂ 2 ಸ್ಟವ್ ಇದೆ. ನೀನು ಯೋಚನೆ ಮಾಡಿದ್ರೆ 2 ಸ್ಟವ್ ಅಲ್ಲೂ 2 ಅಡಿಗೆನ ಮಾಡ್ಬೋದು. ಅತ್ತೆ, ನೀವು ದಿಮಾಕಿನಿಂದ ಹೇಳ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಯ್ತು. ಸರಿ ಅತ್ತೆ, ನೀವು ಯಾವ ಕೆಲ್ಸನೂ ಮಾಡ್ಬೇಡಿ. ನಾನು ಮಾರ್ಕೆಟಿಂದ ಆಲೂಗಡ್ಡೆನ ತಂದ ನಂತರ 2 ನಾನೇ ಮಾಡ್ತೀನಿ. ಮಾವನಿಗೆ ಲಂಚ್ ಬಾಕ್ಸ್ ನ ಕೂಡ ನಾನೇ ಕೊಟ್ಟು ಬರ್ತೀನಿ. ಸೊಸೆ ಅಂದ್ರೆ ನಿನ್ನ ರೀತಿ ಇರ್ಬೇಕು ಮೀನಾ. ಹೀಗೆ ಅವಳ ಅತ್ತೆ ಹೇಳಿದ ತಕ್ಷಣ ಮೀನಾ ಬ್ಯಾಗ್ ಅನ್ನು ತೆಗೆದುಕೊಂಡು ಮಾರ್ಕೆಟಿಗೆ ಹೋದ್ಲು. ಆಲೂಗಡ್ಡೆ ಬೇಕಾಗಿರುವ ಮಸಾಲವನ್ನು ತೆಗೆದುಕೊಂಡು 10 ನಿಮಿಷದಲ್ಲಿ ಮನೆಗೆ ಬಂದ್ಲು. ರಾಧಮ್ಮ ಅವಳನ್ನು ನೋಡಿ, ಇಲ್ಲಿ ನೋಡಮ್ಮ ಮೀನಾ, ನೀನು ಹಿಂಗೆ ಹೋಗಿ ಹಂಗೆ ಬಂದ್ಬಿಟ್ಟೆ. ನನ್ನಿಂದ ನಿನ್ನಂಗೆ ಹೋಗಿ ಬರ್ಲಿಕ್ಕಾಗುತ್ತಾ ಹೇಳು? ನೀವು ಆಲೋಚನೆ ಮಾಡಿದ್ರೆ ಎಲ್ಲನೂ ಸಾಧ್ಯವಾಗುತ್ತೆ ಅತ್ತೆ. ಆದ್ರೆ ನೀವು ಆಲೋಚನೆ ಮಾಡೋದಿಲ್ಲ ಅಲ್ವಾ? ನೀವು ಹೊರಗಡೆ ಹೋದ್ರೆ ರೋಡಲ್ಲಿ ಹೋಗೋರು ಬರೋರ್ನ ನಿಲ್ಸಿ ಅವರ ಕಷ್ಟ ಸುಖವನ್ನು ಕೇಳಿಕೊಂಡು ಕಣ್ಣೀರಾಗ್ತೀರಾ. ಜೋಕ್ ಮಾಡಿದ್ರೆ ನಗ್ತೀರಾ. ಹಣ ಕೇಳಿದ್ರೆ ನಿಮ್ಮ ಕೈಯಲ್ಲಿರುವ ಹಣನ ಕೊಟ್ಬಿಡ್ತೀರಾ. ಅತ್ತೆ ಅಂದ್ರೆ ಮಾನವ ಸೇವಾ ಅಂತೀರಾ, ಅಷ್ಟೇ ತಾನೇ? ಅದಕ್ಕೇನೆ ನಿಮ್ನ ಕಳಿಸ್ದೆ ನಾನೇ ಹೋಗಿ ವಸ್ತುಗಳನ್ನ ತಗೊಂಬಂದೆ. ಸರಿಯಮ್ಮ ಸೊಸೆ, ಮಧ್ಯಾಹ್ನ ಆಗ್ತಿದೆ. ರುಚಿಕರವಾದ ಸ್ಪೈಸಿಯಾದ ಆಲೂ ಟಿಕ್ಕಾ ಮಾಡಿ ತಂದೆ ಮಗನಿಗೆ ತಗೊಂಡೋಗಿ ಕೊಟ್ಟು ಬಾ. 10 ನಿಮಿಷದಲ್ಲಿ ಮಾಡ್ಬಿಡ್ತೀನತ್ತೆ. ಹೀಗೆ ಮೀನಾ ಅಡುಗೆ ಮನೆಗೆ ಹೋಗಿ ಸ್ಪೈಸಿ ಆಲೂ ಟಿಕ್ಕಾ ಮಾಡಲು ಆರಂಭಿಸಿದ್ಲು. ವರ್ಕ್ಶಾಪ್ ಅಲ್ಲಿ ಯಾವ ಕೆಲಸ ಇಲ್ಲದ ಕಾರಣ ತಂದೆಯಾದ ಆನಂದ್ ಮಗನಾದ ಆಕಾಶ್ ಸುಮ್ನೆ ಕೂತಿದ್ರು. ಅವಾಗ ಮಗನಾದ ಆಕಾಶ್, ಅಪ್ಪ, ನಾನು ಹೇಳಿ ಅಂತ ಹೇಳಿದ ವಿಚಾರವನ್ನು ನೀವು ಅಮ್ಮನ್ ಜೊತೆ ಮೀನನ್ ಜೊತೆ ಹೇಳಿದ್ರಾ? ಇಲ್ಲಪ್ಪ, ನಾನು ಹೇಳಲೇ ಇಲ್ಲ. ಇಷ್ಟು ವರ್ಷ ಯಾವ ಕಷ್ಟ ಬಂದ್ರು ನಾನು ನಿಮ್ಮ ಅಮ್ಮನನ್ನು ಯಾವ ಕೆಲ್ಸಕ್ಕೂ ಕಳಿಸ್ಲೇ ಇಲ್ಲ. ಏನೇ ಕಷ್ಟ ಬಂದ್ರೂ ನನ್ನ ಕೈಯಲ್ಲಾಗುವ ಹಣವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಅಮ್ಮನ ಜೊತೆ ಕೊಡ್ತಾ ಇದ್ದೆ. ಎಲ್ಲ ಅವಳೇ ನೋಡ್ಕೊಳ್ತಾಳೆ. ಆದ್ರೆ ಅಪ್ಪ, ಪರಿಸ್ಥಿತಿ ಆವತ್ತಿನಂಗೆ ಇವತ್ತಿಲ್ಲ ಅಲ್ವಾ? ನೀನು ಹೇಳೋದ್ ಕೂಡ ನಿಜನೇ ಅಪ್ಪ. ಆದ್ರೆ ನಾನು ಇಲ್ಲ ಅಂತ ಹೇಳಲೇ ಇಲ್ಲ. ಆದ್ರೆ ಇವಾಗ ನಾನು ನಿಮ್ಮ ಅಮ್ಮನ ಜೊತೆ ಹೋಗಿ, ರಾಧಾ, ನೀನು ಸೊಸೆ ಸೇರಿ ಯಾವ್ದಾದ್ರೂ ಕೆಲ್ಸಕ್ಕೆ ಹೋಗಿ ನಾಳೆ ನಮ್ಗೆ ಒಂದು ಮೊಮ್ಮಗನೋ ಹುಟ್ಟಿದ್ರೆ ಖರ್ಚಿಗೆ ಬೇಕಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ? ಎಲ್ಲ ಗೊತ್ತಿರುವ ನೀವೇ ಹೀಗೆ ಮಾತಾಡಿದ್ರೆ ಹೇಗಪ್ಪ? ಅಪ್ಪ ಆಕಾಶ್, ನೀನೇ ಮೀನನ್ ಜೊತೆ ಹೇಗಾದ್ರೂ ಹೇಳಪ್ಪ. ಮೀನಾ ಒಳ್ಳೆ ಹುಡುಗಿ, ಅರ್ಥ ಮಾಡ್ಕೋತಾಳೆ. ಅಪ್ಪ, ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಇರ್ಲಿ. ಒಬ್ಳು ಹೆಂಡ್ತಿಗೆ ಹೊಟ್ಟೆ ತುಂಬ 2 ಹೊತ್ತು ಊಟ ಹಾಕಕ್ಕಾಗಲ್ವಾ ಅಂತ ಅವಳು ನನ್ನ ತಿರುಗಿಸಿ ಕೇಳ್ಬಿಟ್ರೆ ನನ್ನ ಮುಖನ ನಾನು ಎಲ್ಲಿಟ್ಕೊಳ್ಳೋದು? ಸೊಸೆ ಹಾಗೆ ಮಾತಾಡ್ತಾಳೆ ಅಂತ ನಾನ್ ತಿಳ್ಕೊಳ್ಳೋದಿಲ್ಲಪ್ಪ. ಹೇಳೋದಿಲ್ಲಪ್ಪ. ಹಾಗೆ ಮೀನಾ ಎಲ್ಲಾದ್ರೂ ಹೇಳ್ಬಿಟ್ರೆ ಆಮೇಲೆ ನನ್ಗೆ ಅವಳ ಮುಖನ ನೋಡಕ್ಕಾಗುತ್ತಾ? ಅಯ್ಯೋ ದೇವ್ರೆ, ನಾನ್ ಹೇಳೋದಿಲ್ಲ. ಅದಕ್ಕೆ ಅಪ್ಪ, ನಮ್ಗೆ ದೇವ್ರು ಈ ಪಂಚರ್ ಅಂಗಡಿನ ತೋರ್ಸಿರೋದು. ನಾವು ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದೀವಿ. ಈ ಪಂಚರ್ ಶಾಪೇ ಆವತ್ತೂ ನಮಗೆ ಅನ್ನ ಹಾಕ್ತು, ಇವತ್ತು ನಿನಗೂ ಅನ್ನ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಮೊಮ್ಮಕ್ಕಳಿಗೂ ಹಾಕುತ್ತೆ. ಭಯಪಡಬೇಡ, ಎಲ್ಲವೂ ಒಳ್ಳೇದೇ ಆಗುತ್ತೆ. ಹೀಗೆ ತಂದೆ ಮಗ ಮಾತಾಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಪಂಚರ್ ಹಾಕ್ಸ್ಲಿಕ್ಕೆ ಬಂದ್ರು. ಇಬ್ಬರು ಆ ಕೆಲಸವನ್ನು ಮಾಡ್ತಾ ಇದ್ರು. ಮನೆಯಲ್ಲಿ ಮೀನಾ ಸ್ಪೈಸಿ ಆಲೂ ಟಿಕ್ಕವನ್ನು ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ಲು. ಅತ್ತೆ, ಅತ್ತೆ, ಹೀಗೆ ತನ್ನ ಅತ್ತೆ ರಾಧಮ್ಮನನ್ನು ಕರೆದ್ಲು. ರಾಧಮ್ಮ ಕಿಚನಿಗೆ ಬಂದ್ರು. ಘಮಘಮ ಬರ್ತಾ ಇರುವ ಆಲೂ ಟಿಕ್ಕಾ ಸ್ಮೆಲ್ ಅವ್ರ ಮುಖಕ್ಕೆ ನೇರವಾಗಿ ಹೋಗುವುದನ್ನು ನೋಡಿ ಅವರು ಸಂತೋಷದಿಂದ, ಏನಮ್ಮ ಸೊಸೆ, ಸ್ಪೈಸಿ ಆಲೂಗಡ್ಡೆ ವಾಸನೆ ಘಮಘಮ ಬರ್ತಿದೆ.
ನೀವು ಇವಾಗ ತಿಂತೀರಾ ಆಮೇಲೆ ತಿಂತೀರಾ? ಆಮೇಲೆ ಯಾಕಮ್ಮ ಸೊಸೆ, ಇವಾಗ್ಲೇ ತಿಂತೀನಿ, ನೀನ್ ಕೂಡ ಬಾ ತಿನ್ನೋಣ. ನಾನು ಇವಾಗ ತಿನ್ನಲ್ಲತ್ತೆ, ಮಾವನಿಗೂ ಅವ್ರಿಗೂ ಊಟ ಕೊಟ್ಟು ಬರ್ತೀನಿ, ಆಮೇಲೆ ನಾನ್ ಬಂದು ತಿಂತೀನಿ. ಲೇಟಾದ್ರೆ ಬೈತಾರೆ ಅತ್ತೆ. ನಿಮ್ಮ ಮಗ 2-3 ದಿನದಿಂದ ನನ್ ಜೊತೆ ಏನೋ ಹೇಳಲಿಕ್ಕೆ ಬರ್ತಾರೆ, ಆದ್ರೆ ಹೇಳ್ದೆ ಹಂಗೆ ನಿದ್ರೆ ಮಾಡ್ತಾರೆ. ಏನು ಅಂತ ಕೇಳದೆ ಏನೂ ಇಲ್ಲ ಅಂತಾರೆ. ಹೌದಮ್ಮ ಸೊಸೆ, ನಿಮ್ ಮಾವ ಕೂಡ ಹಾಗೇನೆ, ಏನೋ ನನ್ ಜೊತೆ ಹೇಳಲಿಕ್ಕೆ ಬರ್ತಾರೆ, ಆದ್ರೆ ಹೇಳ್ದೆ ಹಂಗೆ ಮಲ್ಕೋತಾರೆ. ನಾನು ಎಷ್ಟು ಕೇಳಿದ್ರೂ ಹೇಳೋದಿಲ್ಲ. ನೀನೇ ತಂದೆ ಮಗ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಏನ್ ಹೇಳಲಿಕ್ಕೆ ಬರ್ತಿದ್ದಾರೆ ಅಂತ ತಿಳ್ಕೊಂಡ್ ಬಾ. ನಿಮ್ಮ ಮಗ ನನ್ ಜೊತೆ, ಮಾವ ನಿಮ್ ಜೊತೆ ಏನೋ ಹೇಳಕ್ಕೆ ಬಂದು ಹೇಳ್ತಾ ಇಲ್ಲ ಅಂದ್ರೆ ಅವರು ಸರಿಯಾಗಿ ನಮ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ತಾನೇ ಅರ್ಥ. ಅರ್ಥ ಮಾಡ್ಕೊಂಡೇ ತಾನಮ್ಮ ಸೊಸೆ, ಅವ್ರು ತಗೊಂಬಂದ್ ಕೊಡೋದ್ರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಸರಿ ಅತ್ತೆ, ನಿಮ್ ಮಗ ಪಂಚರ್ ಶಾಪಲ್ಲಿ ಒಬ್ರೇ ಇದ್ರೆ ಕೇಳಿ ನೋಡ್ತೀನಿ. ಸರಿ ಅಮ್ಮ, ಇವಾಗ ಹೋಗಿ ಊಟ ಕೊಟ್ಟು ಬಾ, ಆನಂತರ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸೊಸೆ, ನಿನ್ನ ಗಂಡನ್ ಜೊತೆ ಕೂಡ ಹೇಳಮ್ಮ, ತಾಯಿ ಹೀಗೆ ಮಾತಾಡ್ತಾ ಇದ್ರು ಅಂತ. ಅತ್ತೆ, ನೀವು ಊಟ ಮಾಡ್ಕೊಳ್ಳಿ. ಒಂದ್ ವೇಳೆ ಶಾಪಲ್ಲಿ ಅವ್ರೊಬ್ರೇ ಇದ್ರೆ ಮಾತಾಡಿ ಬರ್ಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಅಲ್ವಾ? ನೀವು ಊಟ ಮಾಡಿ ಅತ್ತೆ, ಬಿಸಿ ಆರೋಗ್ಬಿಡ್ತದೆ. ಸರಿ ಅಮ್ಮ, ನೀನು ಹುಷಾರಾಗಿ ಹೋಗಿ ಬಾ. ಹಾಗೆ ಹೇಳಿದಾಗ ಮೀನಾ ಲಂಚ್ ಬಾಕ್ಸ್ ಅನ್ನು ತೆಗೆದುಕೊಂಡು ಶಾಪಿಗೆ ಹೋದ್ಲು. ರಾಧಮ್ಮ ಸ್ಪೈಸಿ ಆಲೂಗಡ್ಡೆಯನ್ನು ತೆಗೆದುಕೊಂಡು ಪಟಪಟ ಅಂತ ತಿಂದ್ಲು. ಮೀನಾ ಲಂಚ್ ಬಾಕ್ಸ್ ಅನ್ನು ತೆಗೆದುಕೊಂಡು ಪಂಚರ್ ಶಾಪಿಗೆ ಬಂದ್ಲು. ಆಗ ಶಾಪ್ ಅಲ್ಲಿ ಆಕಾಶ್ ಅಲ್ಲೇ ಇದ್ದ. ಏನ್ರಿ, ಲಂಚ್ ಬಾಕ್ಸ್ ನ ತಂದಿದೀನಿ. ಮಾವ ಎಲ್ಲಿ? ಮೀನಾ, ಬ್ಯಾಗ್ನ ಅಲ್ಲೇ ಇಟ್ಟು ನೀನು ಹೊರಡು. ತಂದೆ ಅಲ್ಲಿ ರೋಡಲ್ಲಿ ಯಾವುದೋ ಒಂದು ಕಾರ್ ಪಂಚರ್ ಆಗಿದೆ ಅಂತ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನಾವು ಒಟ್ಟಿಗೆ ಊಟ ಮಾಡ್ತೀವಿ, ನೀನು ಹೊರಡು. ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಇದ್ದೀನಿ ರೀ. ಹೇಳು ಮೀನಾ. ನಾನು ನಿಮ್ನ ಸ್ವಲ್ಪ ದಿನದಿಂದ ನೋಡ್ತಾ ಇದ್ದೀನಿ. ನನ್ ಜೊತೆ ಸರಿಯಾಗಿ ಮಾತಾಡೋದಿಲ್ಲ, ಪ್ರೀತಿಯಿಂದನೂ ಮಾತಾಡ್ಸೋದಿಲ್ಲ. ಬರ್ತೀರಾ, ಊಟ ಮಾಡ್ಕೊಂಡು ಮಲ್ಕೋತೀರಾ, ಏನಾಯ್ತು? ಅದು ಮಾತ್ರ ಅಲ್ದೆ ಏನೋ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ. ಹೇಳ್ರಿ, ಇಲ್ಲಿ ಅತ್ತೆ ಮಾವ ಯಾರೂ ಇಲ್ಲ, ನಾವು ಇಬ್ರು ಮಾತ್ರ ಇರೋದು. ವಿಷಯ ಏನು ಅಂತ ಹೇಳ್ರಿ. ಬೆಳಕು ಇರುವಾಗನೇ ಮನೆ ಕೆಲಸ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು ರೀ, ಇವಾಗ ಇಲ್ಲ ಅಂತ ಯಾರು ಹೇಳಿದ್ದು? ಸುಮ್ನೆ ಹಾಗೆ ಹೇಳ್ತಾ ಇದ್ದೀನಿ ಮೀನಾ. ಮನೆಯಲ್ಲಿ ಕೆಲಸ ಎಲ್ಲ ಆದ್ಮೇಲೆ ಅತ್ತೆ ಸೊಸೆ ಇಬ್ರು ಹೊರಗೆ ಕೂತ್ಕೊಂಡು ಕತೆಗಳು ತಾನೇ ಮಾತಾಡ್ತೀರಾ? ಹೌದು ರೀ, ಅದಕ್ಕೆ 1 ವಾರದಿಂದ ನಾವು ಹಾಗೆ ಮಾಡ್ತಾ ಇಲ್ಲ. ನಾನು ಅತ್ತೆನೂ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಏನ್ ಮೀನಾ, ಹಗಲಿಡೀ ನಾವು ಪಂಚರ್ ಹಾಕಿದ್ರೆ ರಾತ್ರಿ ಇಡೀ ನೀವು ಪಂಚರ್ ಆಗ್ತೀರಾ? ಸೀರಿಯಸ್ ಆಗಿ ಮಾತಾಡುವಾಗ ಈ ಮಧ್ಯೆ ಜೋಕ್ ಎಲ್ಲ ಬೇಕಾರಿ? ಓ ಸರಿ ಸರಿ, ಸಾರಿ ಮೀನಾ. ನೀವ್ ಹೇಳಿದ್ದೆ ನಾನು ಅತ್ತೆ ಮಾತಾಡ್ಕೊಂಡಿದ್ದು, ಬೆಳಕೆ ಇರುವಾಗನೇ ಮನೆ ಕೆಲಸ ಮಾಡ್ಕೋಬೇಕು ಅಂತ. ಹೀಗೆ ಮೀನಾ ಹೇಳಿದಾಗ ಆಕಾಶ್ ಮುಖ ಸಂತೋಷದಲ್ಲಿ ಬೆಳಗಿತ್ತು. ಅತ್ತೆ ಸೊಸೆ ಇಬ್ರು ಸೇರಿ ಏನಾದ್ರೂ ಕೆಲ್ಸಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದೀರಾ ಮೀನಾ? ಕೆಲ್ಸಕ್ಕೆ ಹೋಗೋಣ ಅಂತ ಅಲ್ಲ ರೀ, ಸ್ಪೈಸಿ ಆಲೂ ಟಿಕ್ಕ ಮಾಡಿ ಮಾರಾಟ ಮಾಡೋಣ ಅಂತ. ಹೀಗೆ ವಿಷಯ ಹೇಳಿದಾಗ ಆಕಾಶಿಗೆ ಆಕಾಶದಲ್ಲಿ ಆರ್ಬೇಕು ಅನ್ಸ್ತಾ ಇತ್ತು. ಮೀನಾ, ನಾನು ತಂದೆ ಹೇಳ್ಬೇಕು ಅಂತ ಇದ್ದಿದ್ದು ಕೂಡ ಇದೆ. ಅತ್ತೆ ಸೊಸೆ ಇಬ್ರು ಏನಾದ್ರೂ ಕೆಲ್ಸಕ್ಕೆ ಹೋಗ್ಲಿ ಅಂತ. ಆದ್ರೆ ನೀವಿಬ್ರೇ ಹಾಲು ಸ್ಪೈಸಿ ಟಿಕ್ಕ ಮಾಡಿ ಮಾರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ವಾ? ನಮ್ಮಿಬ್ರಿಗೂ ತುಂಬಾ ಸಂತೋಷ. ಹಾಗೇನೆ ಮಾಡಿ ಮಾರಾಟ ಮಾಡಿ. ಏನಾದ್ರೂ ಸಹಾಯ ಬೇಕಂದ್ರೆ ಹೇಳಿ, ನಾನು ತಂದೆ ಮಾಡ್ತೀವಿ. ನಮಗೆ ಒಳ್ಳೆ ಲಾಭ ಬರುತ್ತೆ ಅಂದ್ರೆ ಮಾಡ್ಬೋದಲ್ವಾ? ಏನು, ನೀವು ಮಾವನು ನಮ್ ಜೊತೆ ಹೇಳ್ಬೇಕು ಅಂತ ಇದ್ದ ವಿಷಯ ಇದೇನಾ? ಹೌದು ಮೀನಾ, ಇದ್ನೇ ಹೇಳ್ಬೇಕು ಅಂತ ಇದ್ದೋ, ಆದ್ರೆ ಹೇಳಲಿಕ್ಕಾಗಿಲ್ಲ. ಅದೇ ರೀ ನಾನು ಕೇಳ್ತಾ ಇರೋದು, ಯಾಕೆ ಹೇಳಲಿಲ್ಲ ಅಂತ. ಹಾಗಾದ್ರೆ ನಾನು ಅತ್ತೆ ನಿಮ್ಮಿಬ್ಬರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ತಾನೇ ಅರ್ಥ? ಇವಾಗ ಆ ವಿಚಾರವನ್ನು ಬಿಟ್ಬಿಡು ಮೀನಾ. ಅತ್ತೆ ಸೊಸೆ ಇಬ್ರು ನಮ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಳ್ಳೆ ತೀರ್ಮಾನನೇ ತಗೊಂಡಿದ್ದೀರಲ್ವಾ? ಮೊದಲು ಈ ಸ್ಪೈಸಿ ಆಲೂ ಟಿಕ್ಕನ್ನ ತಿಂದು ಹೇಳ್ರಿ ಹೇಗಿದೆ ಅಂತ. ಅಯ್ಯೋ ಮೀನಾ, ಲಂಚಿಗೆ ಸ್ಪೈಸಿ ಆಲೂ ಟಿಕ್ಕ ಮಾಡಿ ತಗೊಂಬಂದಿದೀಯಾ? ಬರ್ಲಿ ಬರ್ಲಿ, ತಂದೆ ಬಂದ್ಮೇಲೆ ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ನೀನು ಮನೆಗೆ ಹೋಗಿ ಅಮ್ಮ ನೀನು ವ್ಯಾಪಾರ ಮಾಡುವಂತಹ ವ್ಯಾಪಾರದ ಬಗ್ಗೆ ಆಲೋಚನೆ ಮಾಡಿ ಯಾವ ಜಾಗದಲ್ಲಿ ಹಾಕ್ಬೇಕು ಅಂತ ತೀರ್ಮಾನ ಮಾಡಿ. ಸರಿ ರೀ, ಮಾವ ಬಂದ್ಮೇಲೆ ಹೇಳಿ, ನಾನೀಗ ಮನೆಗೆ ಹೊರಡ್ತೀನಿ. ಸರಿ ಮೀನಾ, ಹೇಳ್ತೀನಿ. ಹೀಗೆ ಆಕಾಶ್ ಹೇಳಿದಾಗ ಮೀನಾ ಅಲ್ಲಿಂದ ಹೊರಟೋದ್ಲು. ಆಕಾಶ್ ಟಿಫಿನ್ ಬಾಕ್ಸ್ ಅಲ್ಲಿರುವ ಸ್ಪೈಸಿ ಆಲೂ ಟಿಕ್ಕನ ನೋಡ್ತಾ ಇದ್ದಾಗ ತಂದೆಯಾದ ಆನಂದ್ ಬಂದ್ರು. ನಡೆದ ವಿಚಾರವನ್ನು ಹೇಳಿದ. ಇಬ್ಬರು ಸಂತೋಷದಿಂದ ಮೀನಾ ತಂದ ಸ್ಪೈಸಿ ಆಲೂ ಟಿಕ್ಕನ ತಿಂದ್ರು. ಹೀಗೆ 2 ದಿನದಲ್ಲಿ ಅತ್ತೆ ಸೊಸೆ ಇಬ್ರು ಸೇರಿ ಜನರು ಜಾಸ್ತಿ ತಿರುಗಾಡುವ ಜಾಗದಲ್ಲಿ ಸ್ಪೈಸಿ ಆಲೂ ಟಿಕ್ಕ ಅಂಗಡಿಯನ್ನು ಆರಂಭಿಸಿದ್ರು. ಹೀಗೆ ಆರಂಭದಲ್ಲಿ ಕಷ್ಟ ಆದ್ರೂ ದಿನಗಳು ಕಳೆದಂತೆ ಜನರು ಅಲ್ಲಿಗೆ ಜಾಸ್ತಿ ಬರುವುದರಿಂದ ಒಳ್ಳೆ ವ್ಯಾಪಾರ ಆಗಿ
ಒಳ್ಳೆ ಲಾಭವನ್ನು ಕೂಡ ಸಂಪಾದನೆ ಮಾಡಿದ್ರು. ಇದರಿಂದ ಅವರೆಲ್ಲರೂ ಸಂತೋಷವಾಗಿ ಇದ್ರು. ಚಳಿಗಾಲದ ರಾತ್ರಿ ಸಮಯದಲ್ಲಿ ಫುಲ್ ಮಿಲ್ಸ್ ಮಾರುವ ಬಡ ಸೊಸೆ. ಒಂದು ಹೈವೇ ರಸ್ತೆಯ ಪಕ್ಕದಲ್ಲಿ ಒಂದು ಮನೆ ಇತ್ತು. ಅದು ಒಂದು ಬಡ ಕುಟುಂಬ. ಆ ಮನೆಯಲ್ಲಿ ಅತ್ತೆ ಕಾಂತಂ, ಸೊಸೆ ಕಲ್ಯಾಣಿ, ಆ ನಂತರ ಕಲ್ಯಾಣಿಯ ಗಂಡ ರಾಜು. ಇವರು ಇರುವುದನ್ನು ಇಟ್ಟು ಸಂಸಾರವನ್ನು ನಡೆಸುತ್ತಿದ್ರು. ರಾಜು ಮನೆಗೆ ದೂರದಲ್ಲಿರುವ ಒಂದು ಫ್ಯಾಕ್ಟರಿಯಲ್ಲಿ ವಾಚ್ಮೆನ್ ಕೆಲಸ ಮಾಡ್ತಾ ಇದ್ದ. ಸೊಸೆ ಹೊಲದ ಕೆಲಸವನ್ನು ಮಾಡ್ತಾ ಇದ್ಲು. ಒಂದು ದಿನ ರಾಜು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ. ಲೇ ರಾಜು, ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಮನೆಯಲ್ಲಿ ಸೌದೆ ಎಲ್ಲ ಖಾಲಿಯಾಗಿದೆ. ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗ್ತೀನಮ್ಮ, ಇವಾಗ ತಾನೇ ಬಂದಿದ್ದು. ಆಗ ಕಲ್ಯಾಣಿ ಮನೆ ಒಳಗಿಂದ ಹೊರಗೆ ಬಂದು, ಅದೆಲ್ಲ ಬೇಡ ರೀ, ನಾನಿವಾಗ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಬರುವಾಗ ತಗೋಬರ್ತೀನಿ. ಅತ್ತೆ, ನೀವ್ ಯಾಕೆ ಈ ಕೆಲ್ಸನೆಲ್ಲ ಇವ್ರ ಜೊತೆ ಹೇಳ್ತಾ ಇದ್ದೀರಾ? ಇವರು ರಾತ್ರಿ ನೈಟ್ ಡ್ಯೂಟಿ ಮಾಡ್ಕೊಂಡ್ ಬರ್ತಿದಾರಲ್ಲ, ತುಂಬಾ ಕಷ್ಟ ಆಗುತ್ತೆ ರೀ. ನೀವು ಹೋಗಿ ಟಿಫಿನ್ ಮಾಡಿ ಆಮೇಲೆ ರೆಸ್ಟ್ ಮಾಡಿ ಹೋಗಿ. ಸರಿ, ಹಾಗಾದ್ರೆ ನೀನು ಹುಷಾರಾಗಿ ಹೋಗಿ ಬಾ. ಹಾಗೆ ಅಂತ ಹೇಳಿ ಕಳಿಸಿದ. ಹೀಗೆ ಕಲ್ಯಾಣಿ ಸಂಜೆ ತನಕ ಹೊಲದಲ್ಲಿ ಕೆಲಸ ಮಾಡಿ ಬರುವಾಗ ಸೌದೆಯನ್ನು ಕಡಿದು ತಗೊಬಂದ್ಲು. ಕಲ್ಯಾಣಿ ಸಂಜೆ ಬರುವಾಗ ರಾಜು ಹೊರಟು ಡ್ಯೂಟಿಗೆ ರೆಡಿಯಾಗಿದ್ದ. ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಇವತ್ತು ತುಂಬಾ ಸಮಯ ಆಗ್ಬಿಟ್ಟಿದೆ. ಹೌದು, ಒಂದ್ ವಾರಕ್ಕೆ ಬೇಕಾಗಿರುವ ಸೌದೆಗಳನ್ನ ತಗೋಬರ್ಬೇಕಲ್ಲ, ಅದಕ್ಕೇನೆ ಟೈಮ್ ಆಗ್ಬಿಡ್ತು. ಹೌದು, ನೀವೇನು ಇವತ್ತಿಷ್ಟು ಬೇಗ ಹೊರಟ್ಬಿಟ್ಟಿದ್ದೀರಾ? ಬೆಳಿಗ್ಗೆ ಡ್ಯೂಟಿಗೆ ಬಂದಂತಹ ರಮೇಶ್ ಬೇಗ ಮನೆಗೆ ಹೋಗ್ತಾನಂತೆ, ಅದಕ್ಕೇನೆ ನಾನು 1 ಗಂಟೆ ಮುಂಚೆನೆ ಹೋಗ್ತಾ ಇದ್ದೀನಿ. ನೀವು ನೈಟ್ ಡ್ಯೂಟಿಗೆ ಹೋಗೋದು, ನಾನು ಆಗ್ಲಿಡಿ ಕೆಲ್ಸಕ್ಕೆ ಹೋಗೋದು. ನಾವಿಬ್ರು ಚೆನ್ನಾಗಿ ಮಾತಾಡಿ ಎಷ್ಟು ದಿನ ಆಯ್ತು. ನನಗೆ ತುಂಬಾನೇ ಬೇಜಾರಾಗ್ತಿದೆ. ಏನ್ ಮಾಡೋದು ಕಲ್ಯಾಣಿ, ನಮ್ಗೆ ಸಿಕ್ಕಿರುವ ಕೆಲಸನ ಬಿಟ್ಬಿಟ್ರೆ ನಮ್ಮ ಮನೆ ಪರಿಸ್ಥಿತಿ ಏನ್ ಹೇಳು? ನನ್ನ ಕೆಲ್ಸಕ್ಕೋಸ್ಕರ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಆದ್ರೆ ಇವಾಗ ನಮ್ಮ ಪರಿಸ್ಥಿತಿ ಇರೋದು ಹೀಗೆ. ಈ ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ? ನನ್ಗೂ ಕೂಡ ನಿಮ್ ರೀತಿ ರಾತ್ರಿ ಕೆಲಸ ಏನಾದ್ರೂ ಇದ್ರೆ ನೋಡಿ, ನಿಮ್ ಜೊತೆನೆ ಹಾಗೆ ಕೆಲಸ ಮಾಡ್ಕೊಂಡು ನಾವು ಮಾತಾಡ್ತಿರ್ಬೋದಲ್ವಾ? ಅವಾಗ ಇಬ್ರಿಗೂ ಒಂದೇ ಕಡೆ ಕೆಲಸ ಇರುತ್ತೆ ಅಲ್ವಾ? ಅಲ್ಲಿ ಆ ರೀತಿ ಕೆಲಸ ಯಾವುದೂ ಇಲ್ಲ ಕಲ್ಯಾಣಿ. ನಾನು ಬೆಳಿಗ್ಗೆ ಸಮಯದಲ್ಲಿ ಏನಾದ್ರೂ ಕೆಲಸ ಇದ್ರೆ ನೋಡ್ತೀನಿ. ಸರಿ, ಇವಾಗ ನಂಗೆ ಟೈಮ್ ಆಯ್ತು, ಹೋಗ್ಬರ್ತೀನಿ. ಹಾಗೆ ಹೇಳಿ ಅವನು ಹೊರಟೋದ. ಕಲ್ಯಾಣಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ಲು. ಅದನ್ನು ನೋಡಿದ ಅತ್ತೆ, ಬೇಜಾರ್ ಮಾಡ್ಬೇಡಮ್ಮ, ನಮ್ಮ ಪರಿಸ್ಥಿತಿ ಇರೋದು ಹೀಗೆ, ನಾವ್ ಏನ್ ಮಾಡೋದು ಹೇಳು? ಅದಕ್ಕೆ ಅಲ್ಲತ್ತೆ, ಇವಾಗ ಚಳಿಗಾಲ ಬೇರೆ ಆರಂಭ ಆಗಿದೆ. ರಾತ್ರಿಯಲ್ಲಿ ಚಳಿಗೆ ಕೋಟ್ ತಗೊಳ್ಳಿ ಅಂದ್ರೆ ಅವ್ರು ನನ್ನ ಮಾತು ಕೇಳೋದೇ ಇಲ್ಲ. ಬೇಡ, ಯಾಕೆ ಸುಮ್ಮನೆ ದುಡ್ಡನ್ನ ಖರ್ಚು ಮಾಡೋದು ಅಂತ ನನಗೇನೆ ಹೇಳ್ತಾರೆ. ಅವನಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆಮ್ಮ. ತುಂಬಾ ದಿನಗಳಿಂದ ಅವನು ಅದೇ ಕೆಲಸ ತಾನೇ ಮಾಡ್ತಿದ್ದಾನೆ. ಪರವಾಗಿಲ್ಲ ಬಿಡು, ನೀನ್ ಬೇಜಾರ್ ಮಾಡ್ಕೋಬೇಡ ಹಾಗೆ ಅಂತ ಹೇಳಿದ್ರು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಒಂದಿನ ಬೆಳಿಗ್ಗೆ ರಾಜು ಡ್ಯೂಟಿ ಮುಗಿಸ್ಕೊಂಡ್ ಮನೆಗೆ ಬಂದ. ಕಲ್ಯಾಣಿ, ನೀನಿವತ್ತು ಕೆಲ್ಸಕ್ಕೆ ಹೋಗ್ಬೇಡ. ಒಂದ್ 15 ಜನಕ್ಕೆ ಅಡಿಗೆ ಮಾಡಕ್ಕಿದೆ. ಅದೇನ್ರಿ 15 ಜನಕ್ಕೆ ಅಡಿಗೆ ಮಾಡ್ಬೇಕು? ಇವತ್ತು ನಮ್ ಬಾಸ್ಗೆ ಹುಟ್ಟಿದಬ್ಬ, ಅದಕ್ಕೇನೆ ನೈಟ್ ಡ್ಯೂಟಿ ಮಾಡೋರಿಗೆಲ್ಲ ಊಟ ಅರೇಂಜ್ ಮಾಡಿದ್ದಾರೆ. ನೀನು ಅಡಿಗೆ ಚೆನ್ನಾಗಿ ಮಾಡ್ತೀಯಲ್ಲ, ಅದಕ್ಕೆ ನಾನು ಕೂಡ ಹೇಳ್ಬಿಟ್ಟಿದ್ದೀನಿ. ಅವರು ನನಗ್ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೋ ಹಾಗೇನಾ? ಖಂಡಿತ ಮಾಡ್ಕೊಡ್ತೀನ್ರಿ. ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ರೆ ಆ ದುಡ್ಡನ್ನ ನಮ್ ಬಾಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಬೇಡ ರೀ, ದುಡ್ಡು ಇಸ್ಕೊಂಡ್ರೆ ಚೆನ್ನಾಗಿರಲ್ಲ. ನೀನು ಅಡಿಗೆ ಮಾಡ್ಲಿಕ್ಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡು ಸಂಜೆ ಅಡಿಗೆ ಮಾಡಕ್ಕೆ ರೆಡಿಯಾಗಿರು. ನಾನಿವಾಗ ಹೋಗಿ ನಿದ್ರೆ ಮಾಡ್ತೀನಿ. ಹಾಗೆ ಅಂತ ಹೇಳಿ ನಿದ್ರೆ ಮಾಡಕ್ಕೋದ. ಆ ದಿನ ಕಲ್ಯಾಣಿ ಕೆಲ್ಸಕ್ಕೆ ಹೋಗದೆ 15 ಜನಕ್ಕೆ ಅಡುಗೆ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ತಗೊಬಂದ್ಲು. ಆ ದಿನ ಸಂಜೆ ಅತ್ತೆ ಸೊಸೆ ಇಬ್ರು ಅಡಿಗೆ ಮಾಡ್ಲಿಕ್ಕೆ ಬೇಕಾದ ತರಕಾರಿಗಳನ್ನ ಕಟ್ ಮಾಡ್ತಿದ್ರು. ಕಲ್ಯಾಣಿ, ಎಲ್ಲನೂ ನೀನು ರೆಡಿ ಮಾಡಿ ಇಟ್ಟಿರು. ರಾತ್ರಿ ಆಗುವಾಗ ನಾನು ನನ್ನ ಜೊತೆ ಕೆಲಸ ಮಾಡೋರು ಬಂದು ಇದನ್ನ ತಗೊಂಡೋಗ್ತೀವಿ. ಹಾಗೆ ಅಂತೇಳಿ ಹೊರಟೋದ. ರಾತ್ರಿ 8 ಗಂಟೆ ಆಗುವ ಸಮಯಕ್ಕೆ ಎಲ್ಲ ಅಡುಗೆನ ಮಾಡಿ ರೆಡಿ ಮಾಡಿಟ್ಟಿದ್ಲು. ಏನತ್ತೆ, ಅವ್ರು ಇಷ್ಟೊತ್ತಾದ್ರೂ ಕಾಣ್ತಾ ಇಲ್ಲ? ಬಿಸಿ ಬಿಸಿ ಇರುವಾಗನೇ ತಗೊಂಡೋಗ್ಬೋದಲ್ವಾ? ಹುಟ್ಟಿದಬ್ಬಲ್ವಾ, ಅದಕ್ಕೆ ಬರ್ಲಿಕ್ಕೆ ಲೇಟ್ ಆಗ್ತದೋ ಏನೋ. ನಾವಿಬ್ರು ಇದನ್ನ ತಗೊಂಡೋಗೋಣ ಹಾಗೆ ಅಂತ ಹೇಳ್ತಿರುವಾಗನೇ ರಾಜು ಮನೆಗ್ ಬಂದ. ಅಯ್ಯೋ, ಎಲ್ಲ ಅಡಿಗೆನ ಮಾಡ್ಬಿಟ್ರಾ? ಹಾ, 8 ಗಂಟೆ ಆಗಷ್ಟರಲ್ಲಿ ಎಲ್ಲ ಅಡಿಗೆ ಮುಗ್ದೋಯ್ತು. ಏನ್ ನಿಮ್ ಜೊತೆ ಯಾರು ಬಂದಿಲ್ವಾ? ಬರ್ಡೇ ಪಾರ್ಟಿ ಕ್ಯಾನ್ಸಲ್ ಆಗ್ಬಿಡ್ತು. ನಮ್ ಬಾಸ್ನ ತಂದೆ ತೀರ್ಕೊಂಡ್ರು ಅಂತ ಎಲ್ಲರೂ ಅಲ್ಲಿಗೆ ಹೊರಟೋದ್ರು. ಅಯ್ಯಯ್ಯೋ, ಏನ್ ಈಗಾಗ್ಬಿಡ್ತು? ಇವಾಗ ಈ ಅಡಿಗೆನೆಲ್ಲ ಏನ್ ಮಾಡೋದು? ಎಲ್ಲ ನಮ್ಮ ಹಣೆ ಬರಹ. ಇವಾಗ ನೀವು ಊಟ ಮಾಡಿ ನಿದ್ರೆ ಮಾಡಿ, ಆಮೇಲೆ ಬಾಕಿರೋದ್ನ ಬೆಳಿಗ್ಗೆ ಊಟ ಮಾಡಿ ಮಿಕ್ಕಿರೋದ್ನ ಚೆಲ್ಬಿಡೋಣ. ಅದ್ನ ಹೇಳಲಿಕ್ಕೆ ಬಂದಿದ್ದು. ಸರಿ, ಹುಷಾರಾಗಿರಿ ಹಾಗೆ ಅಂತೇಳಿ ಅಲ್ಲಿಂದ ಹೊರಟೋದ. ಅತ್ತೆ ಸೊಸೆ ಇಬ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ಯೋಚನೆ ಮಾಡ್ತಿದ್ರು.
ಇಷ್ಟೊಂದು ಅಡಿಗೆನ ವೇಸ್ಟ್ ಮಾಡ್ಲಿಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ಏನ್ ಮಾಡೋದು ಗೊತ್ತಿಲ್ಲ. ಇದೇನು ವೇಸ್ಟ್ ಆಗೋದಿಲ್ಲ ಅತ್ತೆ. ನೀವು ಈ ಅಡಿಗೆನೆಲ್ಲ ತಗೊಂಡು ನನ್ ಜೊತೆ ಹೈವೇ ರೋಡಿಗೆ ಬನ್ನಿ ಹೋಗೋಣ. ಹಾಗೆ ಯೋಚನೆ ಮಾಡ್ಕೊಂಡು ಅವರಿಬ್ರು ಮಾಡಿರುವ ಅಡಿಗೆಯನ್ನು ಒಂದ್ ಟೇಬಲ್ ಮೇಲೆ ಇಟ್ಕೊಂಡ್ರು. ಕಲ್ಯಾಣಿ ಒಂದು ಬೋರ್ಡ್ ಮೇಲೆ ಬಿಸಿ ಬಿಸಿ ಮೀಲ್ಸ್ ಅಂತ ಬರ್ದಾಕಿದ್ಲು. ಏನಮ್ಮ, ಸಣ್ಣ ಹೋಟೆಲ್ ಸೆಟಪ್ನ ಮಾಡಿದೀಯಾ? ನಾವಿದಿಕ್ಕೆ ಹಣ ಖರ್ಚು ಮಾಡಿದೀವಲ್ಲತ್ತೆ, ಸುಮ್ನೆ ಎತ್ತಿ ಬಿಸಾಕಕ್ಕೆ ಮನ್ಸ್ ಬರುತ್ತಾ? ಇಲ್ಲಿ ಬಂದು ಯಾರು ಊಟ ಮಾಡ್ತಾರೆ? ಹಾಗೆ ಅಂತ ಹೇಳ್ತಿರುವಾಗ ಒಂದು ಕಾರ್ ಬಂತು. ಅದರಿಂದ ಇಬ್ರು ಇಳಿದು ಅಲ್ಲಿಗೆ ಬಂದ್ರು. 2 ಪ್ಲೇಟ್ಸ್ ಮೀಲ್ಸ್ ಕೊಡಿ ಹಾಗೆ ಅಂತ ಕೇಳಿದ್ರು. ತಕ್ಷಣ ಸೊಸೆ ಒಂದ್ ಪ್ಲೇಟಿಗೆ ಬಿಸಿ ಬಿಸಿ ಮೀಲ್ಸ್ನ ಹಾಕಿ ಕೊಟ್ರು. ಅದನ್ನು ತಿಂದು ಅವರು ದುಡ್ಡು ಕೊಟ್ಟು, ಊಟ ತುಂಬಾ ಚೆನ್ನಾಗಿದೆ, ಇಂಥ ಚಳಿಯಲ್ಲಿ ಈ ರೀತಿ ಬಿಸಿ ಬಿಸಿ ಊಟ ಮಾಡೋದು ತುಂಬಾ ಚೆನ್ನಾಗಿದೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು. ಇದನ್ನು ಕೇಳಿ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷ ಪಟ್ರು. ಹೀಗೆ ಒಬ್ಬೊಬ್ರಾಗಿ ಬಂದು ಮೀಲ್ಸ್ನ ತಗೊಂಡು ಪಾತ್ರೆ ಎಲ್ಲ ಖಾಲಿ ಆಯ್ತು. ಅದರ ನಂತರ ಬಂದವರಿಗೆ ಊಟ ಇಲ್ಲ ಅಂತ ಕಳಿಸ್ಬಿಟ್ರು. ತುಂಬಾ ಆಶ್ಚರ್ಯವಾಗಿದೆ ಅತ್ತೆ, 15 ಜನಕ್ಕೆ ಮಾಡಿರುವ ಅಡಿಗೆ 20 ಜನಕ್ಕೆ ಬಂತು. ಇಲ್ಲಿ ನೋಡಿ ಎಷ್ಟೊಂದು ಲಾಭ ಬಂದಿದೆ ಅಂತ. ಈ ವಿಷಯನ ಅವರಿಗೆ ಹೇಳಿ ನಾವು ರಾತ್ರಿ ಟೈಮಲ್ಲಿ ಇದೇ ರೀತಿ ಹೋಟ್ಲು ಹಾಕಕ್ಕೆ ಮಾತಾಡ್ಬೇಕು ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಬೆಳಿಗ್ಗೆ ರಾಜು ಮನೆಗೆ ಬಂದಾಗ ಎಲ್ಲ ವಿಷಯವನ್ನು ಹೇಳಿದ್ರು. ಅದನ್ನು ಕೇಳಿ ರಾಜು ತುಂಬಾನೇ ಸಂತೋಷಪಟ್ಟು, ನೀನು ಕಂಡಂತಹ ಕನ್ಸು ನೆನ್ಸಾಯ್ತು ಕಲ್ಯಾಣಿ. ಇನ್ ಮುಂದೆ ನಾವಿಬ್ರು ಸೇರಿ ರಾತ್ರಿಯಲ್ಲಿ ಇದೇ ಕೆಲಸ ಮಾಡೋಣ. ನಾನ್ ಕೂಡ ವಾಚ್ಮೆನ್ ಕೆಲಸನ ಬಿಟ್ಬಿಡ್ತೀನಿ ಹಾಗೆ ಅಂತ ಹೇಳಿ ವಾಚ್ಮೆನ್ ಕೆಲಸಕ್ಕೂ ಹೋಗದೆ ಇಬ್ರು ಸೇರಿ ರಾತ್ರಿಯಲ್ಲಿ ಹೋಟೆಲ್ ಹಾಕಿ ಫುಲ್ ಮಿಲ್ಸ್ ಹೋಟೆಲ್ ಅಂತ ಹೋಟೆಲ್ನ ಆರಂಭಿಸಿದ್ರು. ಸ್ವಲ್ಪ ದಿನದಲ್ಲಿ ಅವರಿಗೆ ಅಧಿಕ ಲಾಭ ಬಂದು ಬಡತನದಿಂದ ಹೊರಗೆ ಬಂದು ಸಂತೋಷವಾದ ಜೀವನವನ್ನು